ಉಪ್ಪಿಟ್ಟು ರವೆಯಿಂದ ಮಾಡೋ ಅಂತ ಉಪ್ಪಿಟ್ಟು ತುಂಬಾ ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಈ ರವೆ ರೊಟ್ಟಿ ಮಾತ್ರ ಇಷ್ಟ ಪಡಲ್ಲ ಅನ್ನೋರೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇನ್ನ ಈಸಿ ಡೈಜೆಷನ್ಗೆ ಹೆಲ್ಪ್ ಮಾಡೋ ಅಂತ ಮುಲ್ಲಂಗಿನ ಹಾಕಿರೋದು ಸಹ ಗೊತ್ತಾಗಲ್ಲ. ಅಂತ ಟೇಸ್ಟಿ ರವೆ ರೊಟ್ಟಿ ಮಾಡೋದಿಕ್ಕೆ ಮೊದಲಿಗೆ ಚಾಪರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಈರುಳ್ಳಿನ ಸಹ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊಂತ ಇದ್ದೀನಿ. ತುಂಬಾ ಜನ ಚಾಪರ್ ಲಿಂಕ್ ಕೇಳ್ತಾನೆ ಇರ್ತಾರೆ. ಸುಮಾರು 3 ವರ್ಷ ಆಗೋಯ್ತು ಅನ್ಸತ್ತೆ ನಾನು ತಗೊಂಡು. ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮಿಕ್ಸಿಂಗ್ ಬೌಲ್ಗೆ ಚಾಪ್ ಮಾಡಿರೋ ತರಕಾರಿ, 2 ತುರಿದಿರೋ ಮೂಲಂಗಿ, ಉಪ್ಪು, ಜೀರಿಗೆ, ಸ್ವಲ್ಪ ಎಳ್ಳನ್ನ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋಷ್ಟು ರವೆನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಬೇಕಿದ್ರೆ ಮಾತ್ರ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ರೊಟ್ಟಿ ಸಹ ಸಾಫ್ಟ್ ಆಗಿ ಬರುತ್ತೆ. ಈ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಆಡಿ ಎಕೋಬೇಕು ಶೀಟ್ನ ತಗೊತಾ ಇದ್ದೀನಿ. ರೊಟ್ಟಿನ ಎಷ್ಟು ತೆಳುವಾಗಿ ಬೇಕಾದ್ರೂ ತಟ್ಕೋಬಹುದು. ಅಷ್ಟೇ ಅಲ್ಲದೆ ವಾಶ್ ಮಾಡಿ ಇಟ್ಕೊಂಡು ಮತ್ತೆ ಸಹ ಯೂಸ್ ಮಾಡ್ಕೋಬಹುದು. ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ರೊಟ್ಟಿನ 2 ಕಡೆ ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿ ರವೆ ರೊಟ್ಟಿ ರೆಡಿ.